ಶವಗಳನ್ನ ಹೂತ ಪ್ರಕರಣದಲ್ಲಿ ಈಗ ಎಸ್ಐಟಿ ತನಿಖೆಯನ್ನ ಆರಂಭ ಮಾಡಿದೆ. ಈಗಾಗಲೇ ಅನಾಮಿಕ ವ್ಯಕ್ತಿಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ಎಸ್ಐಟಿಗೆ ದೊಡ್ಡ ಸವಾಲಾಗಿದೆ ದಾಖಲೆಗಳನ್ನ ಸಂಗ್ರಹ ಮಾಡೋದು. ಅನಾಮಿಕನ ಹೇಳಿಕೆ ಮೇಲೆ ದಾಖಲೆಗಳನ್ನ ಸಂಗ್ರಹ ಮಾಡಬೇಕಾಗಿದೆ. ಧರ್ಮಸ್ಥಳ ಡೈರಿ ದಾಖಲೆ ಕೆದಕೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳ ಮೂಲಕ ದಾಖಲೆಗಳ ಸಂಗ್ರಹ ಆಗ್ತಾ ಇದೆ. ಧರ್ಮಸ್ಥಳ ಸುತ್ತ ನಾಪತ್ತೆ ಪ್ರಕರಣಗಳನ್ನ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ತನಿಖೆ ನಡೆಸ್ತಾ ಇದೆ. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ನಾಪತ್ತೆ ಕೇಸ್ ಫೈಲ್ಗಳನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಧರ್ಮಸ್ಥಳಕ್ಕೆ ತೆರಳಿ ನಾಪತ್ತೆ ಹಾಗೆ ನಿಗೂಢ ಸಾವಾದವರ ಲಿಸ್ಟ್ ಅನ್ನ ರೆಡಿ ಮಾಡಲಾಗ್ತಾ ಇದೆ. ಸಾವಿನ ಪ್ರಕರಣಗಳ ಮರಣೋತ್ತರ ವರದಿಯನ್ನ ಪಡೆಯುವುದಕ್ಕೆ ಸಹ ಸಿದ್ಧತೆ ಆಗ್ತಾ ಇದೆ. ಹಳೆಯ ಎಫ್ಐಆರ್ ಮಾಹಿತಿಯನ್ನ ಎಸ್ಐಟಿ ಪಡೆಯಲಿದೆ. ದೂರುದಾರನ ಹೇಳಿಕೆಯ ಕೇಸ್ಗಳ ಪೋಸ್ಟ್ ಮಾರ್ಟಮ್ ದಾಖಲೆ ಸಂಗ್ರಹಿಸಿ ತನಿಖೆಗೆ ಸಿದ್ಧವಾಗ್ತಾ ಇದೆ ಟೀಮ್. ಈಗ ದಾಖಲೆಗಳನ್ನ ಸಂಗ್ರಹ ಮಾಡೋದೇ ದೊಡ್ಡ ಸವಾಲಾಗಿದೆ ಎಸ್ಐಟಿ ಅಧಿಕಾರಿಗಳಿಗೆ. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ನಾಪತ್ತೆ ಕೇಸ್ ಫೈಲ್ ಇರುತ್ತಲ್ಲ ಅವುಗಳನ್ನ ಸಂಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಧರ್ಮಸ್ಥಳಕ್ಕೆ ತೆರಳಿ ಅಲ್ಲಿ ನಾಪತ್ತೆಯಾದವರು ಅಥವಾ ನಿಗೂಢವಾಗಿ ಸಾವಾದವರ ಲಿಸ್ಟ್ ಅನ್ನ ತೆಗೆಯಲಾಗ್ತಾ ಇದೆ. ಸಾವಿನ ಪ್ರಕರಣಗಳ ಮರಣೋತ್ತರ ವರದಿಯನ್ನ ಸಹ ಪಡೆಯೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಎಸ್ ಭರತರಾಜ್, ನೀವಾಗ್ಲೇ ಹೇಳ್ತಾ ಇದ್ರಿ, ಹೇಳಿ ಕೇಳಿ ದೂರು ಕೊಟ್ಟಿರೋದು ಅನಾಮಿಕ ವ್ಯಕ್ತಿ. ಮೊದಲನೇದಾಗಿ ಅನಾಮಿಕ ವ್ಯಕ್ತಿಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ, ಮಾಹಿತಿ ಕಲೆ ಹಾಕಬೇಕು. ಮತ್ತೊಂದು ಕಡೆ ಆತ ಮಾಡಿರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕಲೆ ಹಾಕಬೇಕಾಗತ್ತೆ. ಬಹಳ ವರ್ಷಗಳ ಹಿಂದಿನ ಕತೆ ಇದು. ಹಾಗಾಗಿ ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಒಂದು ತನಿಖೆ ಅಂತ ಎಸ್ಐಟಿಗೆ? ಪ್ರಗತಿ, ಹೌದು, ಇದು ನಿಜಕ್ಕೂ ಕೂಡ ಒಂದು ಚಾಲೆಂಜಿಂಗ್ ಆಗಿರುವಂಥ ತನಿಖೆ. ಯಾಕಂದ್ರೆ ಇಲ್ಲಿ ಗಮನಿಸಬೇಕಾದಂಥ ಅಂಶ ಏನು ಅಂತಂದ್ರೆ, ಈ ಪ್ರಕರಣವನ್ನು ವಿಚಾರಣೆ ಅಥವಾ ಸಮಾಧಿ ಹೂಳುವಂಥದ್ದು ಇದೆಲ್ಲ ಪ್ರಕ್ರಿಯೆಗಳು ಒಂದು ಪಾರ್ಟ್. ಆದರೆ SIT ಅನ್ನುವಂಥದ್ದು ಬಹಳ ಒಂದು ಗಂಭೀರವಾದಂಥ ತನಿಖಾ ಸಂಸ್ಥೆ. ಹಾಗಾಗಿ ಅವರು ದಾಖಲೆಗಳನ್ನು ಕೆಡುವಂಥದ್ದು, ದಾಖಲೆಗಳನ್ನು ತೆಗೆಯುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಒಂದು ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಯನ್ನು ನೇಮಿಸಿ ಧರ್ಮಸ್ಥಳ ಡೈರಿಯ ಕಥೆಗಳ ಹಿಂದಿರುವಂಥ ಅಷ್ಟೂ ದಾಖಲೆಗಳನ್ನು ಕೆದಕುವಂಥ ಕೆಲಸಗಳಿಗೆ ಈಗ SIT ಮುಂದಾಗಿರುವಂಥದ್ದು. ಇದರಲ್ಲಿ ಗಮನಿಸಬೇಕಾದಂಥ ದಾಖಲೆಗಳೇನೆಂದ್ರೆ, ಇಲ್ಲಿ ನಡೆದಿರುವಂತಹ ಅಷ್ಟು ಸಾವುಗಳು ಕಳೆದ ಅಷ್ಟು ವರ್ಷಗಳಲ್ಲಿ ಆತ ಕೊಟ್ಟಿರುವಂತಹ ದೂರಿನ ಒಂದು ಇಸುವೆ ಏನಿದೆ ಅದಕ್ಕೆ ಹಿಂದಿನದ್ದು ಮತ್ತು ಅದಕ್ಕೆ ಮುಂದಿನ ಅಷ್ಟು ದಾಖಲೆಗಳನ್ನು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಠಾಣೆಯಲ್ಲಿ ದಾಖಲಾಗಿರುವಂತಹ ಅಸಹಜ ಸಾವುಗಳಿಂದ ಹಿಡಿದು ಬೇರೆ ಬೇರೆ ಪ್ರಕರಣಗಳಲ್ಲಿ ಏನೇನು ದಾಖಲಾಗಿದೆ ಅಷ್ಟು ದಾಖಲೆಗಳನ್ನು ಟ್ರೇಸ್ ಮಾಡುವಂಥದ್ದು ಮತ್ತು ಆ ದಾಖಲೆಗಳನ್ನು ಸಂಗ್ರಹ ಮಾಡುವ ಕೆಲಸ ಆಗ್ತಾ ಇದೆ. ಅದರ ಜೊತೆಗೆ ಮರಣೋತ್ತರ ಪರೀಕ್ಷಾ ವರದಿಗಳನ್ನು ಕೂಡ ಎಲ್ಲ ಮರಣೋತ್ತರ ಪರೀಕ್ಷೆಗಳ ವರದಿಗಳನ್ನು ಯಾವುದೆಲ್ಲ ಪೊಲೀಸ್ ಪ್ರಕ್ರಿಯೆಗಳನ್ನು ಮುಗಿಸಿ ಆಗಿದೆ ಅಷ್ಟು ಮರಣೋತ್ತರ ಪ್ರಕ್ರಿಯೆಗಳ ವರದಿಗಳು, ವೈದ್ಯಕೀಯ ದಾಖಲೆಗಳು, ಹೇಗೆ ಸತ್ರು, ಏನಾಗ ಸತ್ರು ಅನ್ನುವಂಥ ಅಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಒಂದು ಪ್ರತ್ಯೇಕ ಟೀಮ್ ಅನ್ನ ಮಾಡಲಾಗಿದೆ. ಇದರ ಜೊತೆಗೆ ಧರ್ಮಸ್ಥಳ ಸುತ್ತಮುತ್ತಗಳಿರುವಂತಹ ಗ್ರಾಮಗಳೇನಿದೆ ಗ್ರಾಮಗಳೇನಿದೆ, ಗ್ರಾಮ ಏನಿದೆ, ಆ ಜಾಗ ಏನಿದೆ, ಆ ಜಾಗಗಳಲ್ಲಿ ಇರುವಂತಹ ಲ್ಯಾಂಡ್ ಯಾರಿಗೆ ಸೇರಿದ್ದು, ಪಂಚಾಯತ್ಗೆ ಸೇರಿದ ಜಾಗಗಳಿದೆಯಾ, ಕಂದಾಯ ಭೂಮಿಗಳಿದೆಯಾ, ರೆವೆನ್ಯೂ ಲ್ಯಾಂಡ್ಗಳ ಜೊತೆಗೆ ಅಲ್ಲಿನ ಸ್ಥಳೀಯ ಖಾಸಗಿ ಲ್ಯಾಂಡ್ಗಳಿದೆಯೋ ಅಥವಾ ಯಾವುದಾದ್ರೂ ಅಲ್ಲಿನ ಸ್ಥಳೀಯ ದೇವಸ್ಥಾನದ ಆಡಳಿತಕ್ಕೆ ಸೇರಿದ ಜಾಗಗಳಿದೆಯಾ, ಅರಣ್ಯ ಇಲಾಖೆಯ ಜಾಗಗಳು ಎಷ್ಟಿದೆ ಮತ್ತು ರಿಸರ್ವ್ ಫಾರೆಸ್ಟ್ಗಳಂತ ಏನು ಕರಿತೀವಿ ಅವರು ಆ ಜಾಗಗಳು ಎಷ್ಟಿವೆ ಅನ್ನುವಂಥ ಅಷ್ಟು ದಾಖಲೆಗಳನ್ನು ಕಲೆಕ್ಟ್ ಮಾಡುವ ಪ್ರಕ್ರಿಯೆಗಳಾಗ್ತಾ ಇದೆ. ಇದನ್ನು ಅವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ತನಿಖೆ ಯಾವ ದಿಕ್ಕನ್ನು ಕೂಡ ತಲುಪಬಹುದು, ಯಾವ ಹಾದಿಯನ್ನ ಕೂಡ ರೀಚ್ ಆಗಬಹುದು ಅಂತ ಸಂದರ್ಭಗಳಲ್ಲಿ ಇದು ದಾಖಲೆಗಳನ್ನ ಪರ್ಟಿಕ್ಯುಲರ್ ಆಗಿ ಇವರು ಮೊದಲೇ ಸಂಗ್ರಹಿಸಿಡಬೇಕಾಗುತ್ತೆ. ಅಂತ ದಾಖಲೆಗಳನ್ನು ಸಂಗ್ರಹಿಸಿಟ್ಟಾಗ ಮುಂದೆ ಆಗಬಹುದಾದ ಅಷ್ಟು ಪ್ರಶ್ನೆಗಳಿಗೆ ಆ ದಾಖಲೆಗಳು ಉತ್ತರ ಕೊಡಬೇಕು. ಒಂದು ವೇಳೆ ಆ ದಾಖಲೆಗಳು ಯಾವುದಕ್ಕೂ ಕೂಡ ಮ್ಯಾಚಿಂಗ್ ಅಂತ ಅನಿಸೋದಿಲ್ವೋ, ಅದು ಯಾವುದಕ್ಕೂ ಕೂಡ ಉತ್ತರ ಅಂತ ಅನಿಸೋದಿಲ್ವೋ ಅಂತ ಸಂದರ್ಭಗಳಲ್ಲಿ ಈ ಪ್ರಕರಣ ಮತ್ತೆ ಗಂಭೀರತೆಯನ್ನು ಪಡ್ಕೊಳ್ಳುತ್ತೆ. ಅಲ್ಲಿ ಹೂತ ಮೃತದೇಹಗಳು ಲೀಗಲ್ ಆಗಿ ಮೃತದೇಹಗಳ ಅಥವಾ ಇಲ್ಲೀಗಲ್ ಆಗಿ ಹೂತಂತ ಮೃತದೇಹಗಳ ಆ ಜಾಗಗಳು ಯಾರಿಗೆ ಸೇರಿದ್ದು, ಅರಣ್ಯ ಇಲಾಖೆಯ ಜಾಗಗಳಾದ್ರೆ ಅರಣ್ಯ ಇಲಾಖೆ ಇದಕ್ಕೆ ಒಂದು ಹೊಣೆಯಾಗುತ್ತೆ. ಅರಣ್ಯ ಇಲಾಖೆಯು ಕೂಡ ಇದರಲ್ಲಿ ಭಾಗಿದಾರಿಕೆಯನ್ನು ಹೊಂದಿರಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಜಾಗಗಳಲ್ಲಿ ಈ ರೀತಿಯಾಗಿ ಆದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಕೂಡ ಅದಕ್ಕೆ ಉತ್ತರದಾಯಿತ್ವವನ್ನು ಹೊಂದಿರಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಪ್ರಶ್ನೆಗಳು ಬಹಳ ಗಂಭೀರ. ಪಂಚಾಯತ್ ಕೂಡ ಇದಕ್ಕೆ ಉತ್ತರದಾಯಿತ್ವ ಆಗಿರುವಂತಹ ಒಂದು ಸಂಸ್ಥೆ. ಹಾಗಾಗಿ ಅವರ ಬಳಿ ಎಷ್ಟು ದಾಖಲೆಗಳಿವೆ ಆ ದಾಖಲೆಗಳನ್ನು ಕೂಡ ಕಲೆಕ್ಟ್ ಮಾಡುವಂಥದ್ದು. ಒಂದು ಕ್ರೈಮ್ ಹಿಸ್ಟ್ರಿಯ ತಡಕಾಟ, ಕ್ರೈಮ್ ಜಾಗಗಳು, ಕ್ರೈಮ್ ಬೇರೆ ಬೇರೆ ಪ್ರಶ್ನೆಗಳು, ಬೇರೆ ಬೇರೆ ಉತ್ತರಗಳು, ತನಿಖೆ, ಮಹಜರು, ಇದೆಲ್ಲ ಪ್ರಕ್ರಿಯೆಗಳು ಒಂದು ಪಾರ್ಟ್ ಆದ್ರೆ ದಾಖಲೆ ಸಂಗ್ರಹದ ಪಾರ್ಟ್ಗಳೇ ಒಂದು. ಯಾಕಂದ್ರೆ ಇದು ಕೇವಲ ಒಂದೆರಡು ಹೆಣಗಳನ್ನ ಮೃತದೇಹಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಪ್ರಶ್ನೆಗಳಲ್ಲಿ ನಿಲ್ಲೋದಿಲ್ಲ. 100 ಅನ್ನುವಂಥದ್ದನ್ನ ಹೇಳಿದ್ದಾನೆ. 100 ಅಂದಾಗ ಸಹಜವಾಗಿ ಇದು ಈ ಒಂದು ತನಿಖೆ ಬಹಳ ಆಯಾಮಗಳನ್ನು ಪಡ್ಕೊಳ್ಳುತ್ತೆ, ಬಹಳ ಲಾಂಗ್ ಬ್ಯಾಕ್ ಹೋಗುತ್ತೆ. ಲಾಂಗ್ ಬ್ಯಾಕ್ ಹೋದಂತ ಸಂದರ್ಭದಲ್ಲಿ ಆ ತನಿಖೆ ಕೂಡ ಬಹಳ ಗಂಭೀರತೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ಭರತ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.